ತಾಲೂಕಾ ಪ್ರಮುಖರಾದ ರಾಜನಾಯ್ಕ ಅವರು ಈ ವಿಷಯ ಕುರಿತು ಒಂದೆರಡು ಮಾತಾಡಬೇಕು, ಅವರನ್ನು ಕೇಳಿಕೊಳ್ತೇನೆ. ಮೊನ್ನೆ ನಮ್ಮ ರಾಜ್ಯದಲ್ಲಿ ಒಂದು ಭಾಳ ದೊಡ್ಡ ಪ್ರಕರಣ ಆಗಿದೆ. ದೇಶದಲ್ಲಿ ಎಲ್ಲೆಲ್ಲೂ ಆಗ್ತಾ ಇತ್ತು, ಆದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅಂತ ನಾವು ಈ ಥರ ತಿಳ್ಕೊಂಡಿದ್ದೆವು. ಆದರೂ ಇಲ್ಲಿನೂ ಕೂಡ ಲವ್ ಜಿಹಾದ್ ಆಗ್ತಾ ಇದೆ. ಆ ನೆಹಾ ಹಿರೇಮಠ ಜೊತೆಯಲ್ಲಿ ನಮ್ಮ ತಾಲೂಕಿನ ನಮ್ಮ ಸಂಪೂರ್ಣ ಕರ್ನಾಟಕದ ವಿದ್ಯಾರ್ಥಿ ಪರಿಷತ್ತು ಹಾಗೂ ದೇಶದ ಎಲ್ಲ ABP ಎಲ್ಲ ವಿದ್ಯಾರ್ಥಿಗಳು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಪರಿವಾರ ಜೊತೆ ನಾವು ಇದ್ದೇವೆ ಅಂತ ಎಲ್ಲ ಇಲ್ಲಿ ರಸ್ತೆ ತಡೆ ಮಾಡಿದ್ದಾರೆ ನಮ್ಮ ಅಮರಾವತಿ ತಾಲೂಕಿನ ವತಿಯಿಂದ. ಅದೇ ಈಗ ಮಹತ್ವಪೂರ್ಣ ಅಂದ್ರೆ ಲವ್ ಅದು ಭಾಳ ದೇಶದಲ್ಲಿ ಎಲ್ಲೆಲ್ಲೂ ನಡೀತದೆ, ನಮ್ಮ ರಾಜ್ಯದಲ್ಲಿ ಆಗಿದೆ. ಆದರೆ ಮುಖ್ಯಮಂತ್ರಿಗಳು ಮಾನ್ಯ ಅವ್ರಂಥ ಬಯಾನ್ಬಾಜಿ ಮಾಡೋದು ಭಾಳ ದೊಡ್ಡ ತಪ್ಪಾಗಿದೆ. ಅವರು ವೈಯಕ್ತಿಕ ಅಂತ ಹೇಳ್ಯಾರ, ಅವ್ರಿಗೆ ರಕ್ಷಣೆ ಕೊಡಂದೆ, ಅವ್ರಿಗೆ ಅಂತಂದ್ರೆ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಂದೆ ಅವರು ಮತ್ತೆ ಅವರಿಗೆ ಸಿಟ್ಟಿಗೆ ಬರ್ತಕ್ಕಂಥ ಮಾತಾಡ್ಯಾರ. ಅದು ಭಾಳ ದೊಡ್ಡದು. ಅದು ರಾಜ್ಯ ಸರ್ಕಾರ ಆಡೋದು ಮಾತಾ ಅಲ್ಲ, ಅದು ಜಿಹಾದಿಗಳ ಪರವಾಗಿ ಮಾತಾಡಿದಂತಕ್ಕಂಥ ಅದು ಶಬ್ದ ಆಡಿದ್ದಾರೆ. ಅವರು ಒಂದು ವ್ಯಕ್ತಿಗತ ಏನಿಲ್ಲ, ವಿದ್ಯಾರ್ಥಿಗಳು ಒಂದು ಪರಿವಾರ ಜೊತೆ ಇರ್ತಿದ್ರು. ಆ ಪ್ರಕರಣ ಆಗಬಾರ್ದು. ಮತ್ತೇನಂತಂದ್ರೆ ಅವ್ರಿಗೆ ಫಾಸಿ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು. ಇದು ನಮ್ಮ ಸಂಪೂರ್ಣ ಕರ್ನಾಟಕದ ABP ವಿದ್ಯಾರ್ಥಿಗಳಿಂದ ಮತ್ತು ಅಥವಾ ಅದು ಪ್ರೈವೇಟ್ ಪಾರ್ಟ್ಸರ್ ಏನದು ಜಿಹಾದಿ ಏನು ಫಯಾಜ್ ಇದ್ದಾನೆ ಅವ್ನು ಪ್ರೈವೇಟ್ ಪಾರ್ಟ್ಸ್ ಕಟ್ ಮಾಡಬೇಕು ಅಥವಾ ಗಲ್ಲು ಶಿಕ್ಷೆ ಆಗಬೇಕಂತ ನಾವೆಲ್ಲರೂ ಖಂಡಿಸಿ ಇವತ್ತು ಇದು ನಾವು ರಸ್ತೆ ತಡೆ ಮಾಡಿದ್ದಾರೆ ನಮ್ಮ ಈ ABP ವಿದ್ಯಾರ್ಥಿಗಳು. ಅದೇ ಥರ ನಮ್ಮ ಅಶೋಕ್ ಶಂಬಳೇಜು ನಮ್ಮ ತಾಲೂಕಿನ ಮುಖಂಡರು ಮತ್ತು ಅಂಬು ನಳಗೇಜಿ ಅವರು ಮತ್ತು ಮಲ್ಲೂಜಿ ಅವರು, ನಮ್ಮ ವಿಶ್ವ ಪರಿಷತ್ ಕಾರ್ಯದರ್ಶಿ ಅನಿಲ್ ಮೇತ್ರಿ ಅವರು ಎಲ್ಲರೂ ನಾವು ಒಟ್ಟಾಗಿ ಸೇರಿ ಈ ABP ವಿದ್ಯಾರ್ಥಿ ಜೊತೆಯಲ್ಲಿ ಆ ನೆಹಾ ಹಿರೇಮಠಗೆ ಸಾಂತ್ವನ ಹೇಳುತ್ತಾ ಅವರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅವ್ರಿಗೆ ಫಾಸಿ ಶಿಕ್ಷೆ ಆಗಬೇಕು, ಸಂಪೂರ್ಣ ನ್ಯಾಯ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗೆ ಧಿಕ್ಕಾರ ಮಾಡ್ತೇವೆ ಈ ಥರ ಬಯಾನ್ಬಾಜಿ ಮಾಡೋದು. ಇದು ಅವರಿಗೆ ನೇರವಾಗಿ ಅವರಿಗೆ ಸಪೋರ್ಟ್ ಮಾಡಿದಂಗೆ ಆಗ್ತದೆ. ಆ ಥರ ಮಾತಾಡಬಾರ್ದು. ನಿಮ್ಮ ವ್ಯಕ್ತಿಗತ ಅಂತ ಭಾಳ ದೊಡ್ಡ ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿ ಆಗಕ್ಕಾಗ ನಾಚಿಕೆ ಬರಬೇಕು ಅವರಿಗೆ ಅಂಥೇಳಿ ನಾವು ಇವತ್ತು ಖಂಡಿಸ್ತೇವೆ.